ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಸ್ಟನ್ಸ್ ರೇಂಬೋ. 10 ತಿಂಗಳ ಹಿಂದೆ ನಾನು ಮನೆಯಲ್ಲೇ ಪಾಟನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಹಸಿ ಅಡಿಕೆಯನ್ನು ಮೊಳಕೆ ಬರಿಸಲಿಕ್ಕೆ ಹಾಕಿಕೊಂಡಿದ್ದೆ. 10 ತಿಂಗಳ ನಂತರ ಅಡಿಕೆ ಸಸಿಗಳು ಹೇಗಾಗಿವೆ ಅಂತ ನೋಡಬಹುದು. ಈ ಪಾಟಿಗೆ ದಿನಾಲು ನೀರನ್ನು ಹಾಕ್ತಾ ಇದ್ದೆ. ಮಳೆಗಾಲದಲ್ಲಿ ಹಾಕಬೇಕಂತ ಇಲ್ಲ, ಮಳೆ ಹನಿಯೇ ಸಾಕಾಗ್ತದೆ. ಹಾಗೆಯೇ ಪಾಟನ್ನು ನೆರಳು ಇರುವ ಸ್ಥಳದಲ್ಲಿ ಇಡಬೇಕು. ಜಾಸ್ತಿ ಬಿಸಿಲು ಬಿದ್ದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನೆರಳು ಎಲ್ಲುಂಟು ಆ ಜಾಗದಲ್ಲಿ ಇಟ್ಟು ನೀರನ್ನು ಹಾಕ್ತಾ ಇರಬೇಕು ಡೈಲಿ. ಈ ಸಸಿಗಳನ್ನು ನೆಡಲಿಕ್ಕೆ JCBಯಲ್ಲಿ ಹೊಂಡವನ್ನು ರೆಡಿ ಮಾಡಿಕೊಂಡೆವು. ಪ್ರಿಸ್ಟನ್ನಿಗೆ JCB ಬಂದಿದೆ ಅಂತ ತುಂಬ ಖುಷಿ. ಅವನ ಡ್ರೈವರ್ ಹತ್ರ ಕೇಳಿ ಕೂತ್ಕೊಳ್ಳಿದ್ದಾನೆ. ಅಡಿಕೆ ಸಸಿಯನ್ನು ನೆಟ್ಟಾಯಿತು. ಮೊದಲು ಗೊಬ್ಬರ ಹಾಕ್ಲಿಕ್ಕಿತ್ತು, ನನಗೆ ವಿಡಿಯೋ ಕ್ಲಿಪ್ ಮಾಡಲಿಕ್ಕೆ ಆಗಲಿಲ್ಲ. ಮೊದಲಿಗೆ ಗೊಬ್ಬರ ಹಾಕಿದ್ದೇವೆ, ನಾನೇ ಗೊಬ್ಬರ ಹಾಕಿದ್ದು. ಹಾಗೆಯೇ ನಂತರ ಮಳೆ ಬಂತು, ಮಳೆಯಲ್ಲಿ ನೆನೆದುಕೊಂಡು ಸಸಿಗಳನ್ನು ನೆಟ್ಟು ಬಿಟ್ಟದ್ದು. ಮೊಬೈಲ್ ತರಲಿಲ್ಲ, ಮೊಬೈಲ್ ಮಳೆಗೆ ಹಾಳಾಗ್ತದಲ್ಲ, ಹಾಗಾಗಿ ಮೊಬೈಲ್ ತರಲಿಲ್ಲ. ನಾನು ಮಳೆ ಬಿಟ್ಟ ನಂತರ ಸಸಿಗಳನ್ನು ಹೇಗೆ ನೆಟ್ಟಿದ್ದೇನೆ ಅಂತ ನಾನು ಕ್ಲಿಪ್ಪನ್ನು ತೆಗೆದುಕೊಳ್ತಾ ಇದ್ದೇನೆ. ಹೊರಗಿನವರು ಕೆಲಸದವರು ಒಬ್ಬರೇ ಜನ ಇದ್ದರು, ಹಾಗಾಗಿ ಅವರಿಗೆ ನಾನು ಹೆಲ್ಪ್ ಮಾಡಿಕೊಂಡು ನಾನು ಗೊಬ್ಬರವನ್ನು ಹಾಕ್ತಾ ಹೋಗಿದ್ದೆ. ಹಾಗೆಯೇ ಸ್ವಲ್ಪ ಹೆಲ್ಪಿಗೆ ನಮ್ಮ ಪ್ರಿಸ್ಟನ್ ಸಹ ಇದ್ದ. ಅಡಿಕೆ ಸಸಿಯನ್ನು ತಂದು ಇಡಲಿಕ್ಕೆ, ಹಾಗೆಯೇ ಅದರ ತೊಟ್ಟೆಗಳನ್ನು ತೆಗಿಲಿಕ್ಕೆ, ಕೆಲವು ನೆಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಿದ. ಈ ವಿಡಿಯೋ ನಿಮಗೆ ಹೇಗನ್ನಿಸಿತು? ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಚಾನೆಲನ್ನು ಮೊದಲನೇ ಸತಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್.